ಇವತ್ತು ನಮ್ಮ ಸಮುದಾಯ ಇವತ್ತು ಕೆಲವೇ ಮಂದಿ ಇದ್ರೆ ಕೂಡ ನಮ್ಮ ಸಮುದಾಯ ಮುಂದಿನ ದಿನಗಳಲ್ಲಿ ಬೆಳಿಬೇಕಾಗಿದೆ. 51 ಸಮುದಾಯಗಳ ಜೊತೆಲಿ ಕಾಂಪಿಟೇಷನ್ ಮಾಡಿಕೊಂಡು ನಾವು ಬೆಳಿಬೇಕಾಗಿದೆ. ಇವು ಸಮುದಾಯ ಬೆಳಿಬೇಕಾದ್ರೆ ನಮ್ಮ ರಾಜಕಾರಣಿಗಳು ಯಾರು ಇಲ್ಲ. ಇವತ್ತು ಈ ಸಮುದಾಯ ಬೆಳಿಬೇಕಂದ್ರೆ ರಾಜಕಾರಣಿಗಳು ಇದ್ರೆ ಮಾತ್ರ ಸರ್ಕಾರಗಳ ಜೊತೆಲಿ ಗುದ್ದಾಡಿಕೊಂಡು ಕೆಲಸಗಳು ಮಾಡ್ಕೊಂಡ್ ಬರ್ತಾರ. ಈ ಸಮುದಾಯಗಳಿಗೆ ಬೇಕಾದಂತ ಅನುದಾನವನ್ನು ತರ್ತಾರ. ಈ ಸಮುದಾಯಗಳಿಗೆ ಬೇಕಾದಂತ ಏನು ಒಳ್ಳೇದು ಕೆಟ್ಟದೇನಿದೆ ಅವೆಲ್ಲ ಕೂಡ ತುಲನೆಯನ್ನು ಮಾಡಿ ಈ ಸಮುದಾಯನ ಒಂದು ಗುರಿಯನ್ನು ಮುಟ್ಟಿಸುವಂತ ಕೆಲಸ ಮಾಡ್ತಾರ. ಬಹುಶಃ ನಾನು 51 ಸಮುದಾಯಗಳಲ್ಲಿ ನಾನು ಕೂಡ ಒಬ್ಬ ಸಮುದಾಯದವನು, ನಾನು ಕೂಡ ವಾಲ್ಮೀಕಿ ಸಮುದಾಯದವನು. ಈ 51 ಜಾತಿಗಳಲ್ಲಿ ನಾನು ಕೇಳ್ತೀನಿ, ನನಗೆ ಬಹಳಷ್ಟು ಮಂದಿ ಮೇದಾರ ಜನಾಂಗದವರು ನನಗೆ ಇವತ್ತು ಬಹಳಷ್ಟು ಇಷ್ಟವಾದಂತ ಜನಾಂಗ ಅಂದ್ರೆ ಅದು ಮೇದಾರ ಸಮುದಾಯದ ಜನಾಂಗ. ನನಗೆ ರಾಜಕೀಯ ಜೀವನದಲ್ಲಿ ಅನೇಕ ಶಕ್ತಿಗಳನ್ನು ನನಗೆ ಕೂಡಿಸಿಕೊಟ್ಟಿದ್ದಾರೆ. ಬಹುಶಃ ಮೇದಾರ ಸಮುದಾಯದ ಜನಾಂಗದವರು ನನಗೆ ಏನೋ ಅದು ನನಗೆ ಆ ಸಮುದಾಯಕ್ಕೆ ಒಂದು ಅನ್ಯೂನ್ಯವಾದಂತಹ ಸಂಬಂಧಗಳು, ಆ ಸಂಬಂಧಗಳು ಹೆಂಗ್ ಬೆಳೀತು ಹೆಂಗಿಲ್ಲ ಅನ್ನೋಂಥದ್ದು ನಾನು ಅದನ್ನು ಪ್ರಶ್ನೆ ಮಾಡ್ಕೊಂಡು ಹೋದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಯಾವತ್ತೂ ಕೂಡ ಈ ಸಮುದಾಯ ನಾನು ಹೋದಂತ ಎಲ್ಲ ಕಡೆಗಳು ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ನಾನು ಏನು ಹೋಗ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ಬಂದಂದರ ರಾಮ್ಲು ಅಂದ ತಕ್ಷಣ ಮೇದಾರ ಸಮುದಾಯದ ಜನರು ಅಪ್ಪಿಕೊಂಡು ನಮ್ಮ ರಾಮ್ಲು ನಮ್ಮನ್ನಂತಾರ, ಅಷ್ಟು ಪ್ರೀತಿ ಕೊಟ್ಟಾರ. ಆದ್ರೆ ನಾವು ಇವತ್ತು ರಾಜಕೀಯವಾಗಿ ಬೆಳಿಬೇಕಲ್ಲ. 51 ಸಮುದಾಯಗಳ ಜೊತೆಲಿ ರಾಜಕೀಯವಾಗಿ ಬೆಳಿಬೇಕಾಗಿದೆ. ರಾಜಕೀಯವಾಗಿ ಮೀಸಲಾತಿಗಳು ಇದಾವೆ. ಇವತ್ತು ರಾಜಕೀಯವಾಗಿ ಮೀಸಲಾತಿಗಳು ಇದಾವ. ರಾಜಕೀಯವಾಗಿ ಮೀಸಲಾತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು 1958ರಲ್ಲಿ ನಮಗೆ ಸಂವಿಧಾನವನ್ನು ಬರೆದಿದ್ರು. 58ರಲ್ಲಿ ಸಂವಿಧಾನವನ್ನು ಬರೆದ ನಂತರ ಅವತ್ತಿನ ಪರಿಸ್ಥಿತಿಯಲ್ಲಿ 3% ಇತ್ತು. ಮೊನ್ನೆ ತನಕ ಕೂಡ 23 ಇಸ್ವಿ ತನಕ ಕೂಡ 3% ಇತ್ತು. ನಾನೇ ಈ ಸಮುದಾಯದ ಮಂತ್ರಿ, ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಯಾಗಿ, ಸಮಾಜ ಕಲ್ಯಾಣದ ಮಂತ್ರಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ 58ರಲ್ಲಿ ಏನು ಅವತ್ತು ಮೀಸಲಾತಿತ್ತನೋ ಅದೇ ಮೀಸಲಾತಿ ಇವತ್ತು ಮೊನ್ನೆ 23 ತನಕ ಮುಂದುವರಿತಿತ್ತು. ಆ ಮೀಸಲಾತಿಯನ್ನು 3ರಿಂದ 7% ಮೀಸಲಾತಿಯನ್ನು ಜಾಸ್ತಿ ಮಾಡಿಕೊಡುವಂತ ಕೆಲಸ ಮಾಡಿದೆ. ಇವತ್ತು 7% ಸಮುದಾಯ ಕೋಪ ಇತ್ತು. ಇತ್ತೀಚೆಗೆ ನಮ್ಮೆಲ್ಲರಿಗೂ ಇವತ್ತು ಅಧಿಕಾರಿಗಳನ್ನ ನೀಡಿಕೊಂಡು ನಮ್ಮೆಲ್ಲ ವಿದ್ಯಾರ್ಥಿನಿಯರು ಇವತ್ತು 7% ಮೀಸಲಾತಿಯಲ್ಲಿ ಎಲ್ಲರೂ ಕೂಡ ಏನು ಭರ್ತಿ ಆಗ್ತಾ ಇದಾರೋ ಇವತ್ತು ಬಹಳಷ್ಟು ಜನರು ಸಂತೋಷವನ್ನು ಕೂಡ ಪಡೀತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಸಮುದಾಯ ಇವತ್ತು ಬೆಳಿಬೇಕಾದ್ರಿಗಿನ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕಾಗಿದೆ. ಬಹುಶಃ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಗುರುಗಳಾದಂತ ಸನ್ಮಾನಿತ ಪರಮ ಪೂಜ್ಯರು ಹೇಳ್ತಾ ಇದ್ರು, ಶ್ರೀರಾಮ್ಲವರೇ ಈ ಸಮುದಾಯವನ್ನು ಬೆಳಿಬೇಕಂತ ಪ್ರಯತ್ನ ಏನು ಮಾಡ್ತಾ ಇದೀವೋ ಅವತ್ತಿನ ಸಂದರ್ಭದಲ್ಲಿ ಒಂದು ಸಂಕಲ್ಪನ ಅಜ್ಜರು ನಮ್ಮ ಕಡೆ ಬಂದಿದ್ರು. ಅಜ್ಜರು ಬಂದಂತ ಟೈಮಲ್ಲಿ ರಾಮ್ಲವರೇ ಇವತ್ತು 51 ಸಮುದಾಯಗಳಲ್ಲಿ ನಾವು ಈ ಸಮುದಾಯನ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾದ್ರಿಗಿನ ಒಂದು ರಾಜಕೀಯವಾಗಿ ಮುಂದಕ್ಕೆ ಬರಬೇಕು. ಇಲ್ಲಿದ ಸರ್ಕಾರದಿಂದ ಸಹಕಾರದಿಂದ ನಮ್ಮ ಸಮುದಾಯಕ್ಕೆ ಮೇದಾರ ಸಮುದಾಯಕ್ಕೆ ಒಂದು ನಿಗಮ ಆಗಬೇಕು ಅನ್ನಂತ ಸಂಕಲ್ಪವನ್ನು ಅವತ್ತು ಅಜ್ಜೋರು ಅವತ್ತಿನ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ರು. ನಮ್ಮ ಇತಿಹಾಸ ಬಹಳಷ್ಟು ದೊಡ್ಡದಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರ ಜೊತೆಯಲ್ಲಿ ಮೇದಾರ ಖ್ಯಾತ ಅಜ್ಜನವರು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರ. ಅವತ್ತಿನ ಸಂದರ್ಭದಲ್ಲಿ ಜಾತಿ ಮೀರಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವಂತ ಕೆಲಸ ಅವತ್ತಿನ ಮೇದಾರ ಅಜ್ಜರು ಮಾಡ್ಕೊಂಡು ಹೋಗಿದಾರ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮುದಾಯವನ್ನು ಬೆಳಿಬೇಕಾದ್ರಿಗಿನ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕಾಗಿದವ. ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕಾದ್ರಿಗಿನ ಇವತ್ತು ನಿಗಮಗಳನ್ನು ಸ್ಥಾಪನೆ ಆಗಬೇಕಾಗಿದೆ. ಅವತ್ತಿನ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದು ಐ ಆಮ್ ನಾಟ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಅಲೆಯ ಅಲೆಮಾರಿ ಅನ್ನಂತ ನಿಗಮವನ್ನು ಮಾಡಿ ಅಲೆಯ ಅಲೆಮಾರಿಯದಲ್ಲಿ ಅವತ್ತು ಇದನ್ನ ಸೇರಿಸುವಂತ ಕೆಲಸ ಮಾಡಿದ್ವಿ. ಅದರಿಂದ ಜಾಸ್ತಿ ಉಪಯೋಗ ಆಗಲಿಲ್ಲ ನಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಖಂಡಿತವಾಗಿ ಅಜ್ಜರ ಸಮ್ಮುಖದಲ್ಲಿ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ದೇವರ ಆಶೀರ್ವಾದದಿಂದ ನಾನು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಮೇದಾರ್ ಸಮುದಾಯದ ನಿಗಮವನ್ನು ಮಾಡಿಕೊಡಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಕೊಡ್ತೀನಿ. ಯಾಕಂದ್ರೆ ನಿಗಮ ಆಗಲೇಬೇಕು. ನಮ್ಮ ಮಕ್ಕಳಿಗೆ ಇವತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಉದ್ಯೋಗಕ್ಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಮುಂದಕ್ಕೆ ಬರಬೇಕು. ಆದ್ರಿಗಿನ ಈ ಸಮುದಾಯಕ್ಕೆ ಒಂದು ನಿಗಮ ಬೇಕಾಗಿದೆ. ನಿಗಮ ಇದ್ದಂತ ಟೈಮಲ್ಲಿ
ನಮ್ಮ ಸಮುದಾಯ ಬೆಳಿಲಿಕ್ಕೆ ಒಂದು ಅವಕಾಶಗಳು ತುಂಬಾ ಜಾಸ್ತಿ ಇರ್ತಾವ. ಅಮ್ಮಯ್ಯರು ಮುಖ್ಯಮಂತ್ರಿಗಳಿದ್ರು, ನಾನು ಈ ಸಮುದಾಯದ ಮಂತ್ರಿ ಇದ್ದೆ. ಅವತ್ತು ಇದನ್ನ ನಿಗಮ ಮಾಡಬೇಕು ಅನ್ನಂತ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ನಿಗಮ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ಲಿಲ್ಲ. ಆದ್ರೆ ನಾನು ಇವತ್ತು ಪಾಟೀಲ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಈ ನಿಗಮಗಳ ಆಲ್ರೆಡಿ ಬೇರೆ ಬೇರೆ ಕಾರಣಗಳಿಂದ ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿ ಮಾಡ್ಕೊಂಡಿದ್ದು ಅನ್ನಂತ ಮಾತನ್ನು ಹೇಳ್ತಾ ಇದ್ದಾರೆ. ನನಗಂತೂ ಅಫಿಷಿಯಲ್ ಆಗಿ ನನಗೆ ಗೊತ್ತಿಲ್ಲ. ಅದು ಆಗಿದ್ರೆ ಬಹಳಷ್ಟು ಒಳ್ಳೇದು. ಆಗಿದ್ರೆ ಮಾತ್ರ ಖಂಡಿತವಾಗಿ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಹಂಗಾಗಿ ಈ ಸಮುದಾಯ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕೂಡ ಮುಂದಕ್ಕೆ ಬರಬೇಕಾಗಿದೆ. ಅವತ್ತಿನ ಸಂದರ್ಭದಲ್ಲಿ ನಾನು ಆರೋಗ್ಯ ಮಂತ್ರಿ ಆಗಿದ್ದೆ. ಅವತ್ತಿನ ಕೋವಿಡ್ ಸಂದರ್ಭದಲ್ಲಿ ನಾನು ಬಹಳಷ್ಟು ಒತ್ತಡದಲ್ಲಿದ್ದೆ. ಅವತ್ತು ಕೋವಿಡ್ ಬಂದಂತ ಟೈಮಲ್ಲಿ ನಮ್ಗೆ ಎಷ್ಟು ಕಷ್ಟ ಇತ್ತು ಅಂತ ಅರ್ಥ ಮಾಡ್ಕೊಳ್ರಿ. ಅವತ್ತು ಕೋವಿಡ್ ಬಂದಿತ್ತು. ಕೋವಿಡ್ ಬಂದಂತ ಟೈಮಲ್ಲಿ ಸಾಕಷ್ಟು ಜನರು ಯಾರು ಕೂಡ ಓಡಾಡ್ತಿದ್ದಿಲ್ಲ, ಯಾರು ದೇವಸ್ಥಾನಗಳು ಹೋಗ್ತಿದ್ದಿಲ್ಲ, ಲಗ್ನಕ್ಕೆ ಹೋಗ್ತಿದ್ದಿಲ್ಲ. ಅವತ್ತಿನ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಸಮುದಾಯದ ಎಲ್ಲರಿಗೂ ಜನರು ನನಗೆ ರಸ್ತೆಯಲ್ಲಿ ಕಾಣ್ತಾರ. ಆ ನಂದಿ ಉಪಚಾರ ಹತ್ರ ರಸ್ತೆಯಲ್ಲಿ ಹೋಗ್ತಾ ಇದ್ರಿಗಿನ ಅಲ್ಲಿ ನಿಲ್ಲಿಸಿ, ರಾಮ್ಲೋರೆ ನಾವು ದಾವಣಗೆರೆಯಿಂದ ಬಂದೀವಿ ಅಂತ ಹೇಳ್ತಾರ. ದಾವಣಗೆರೆಯಿಂದ ಬಂದಿರೋ ಏನ್ ಬಂದಿದ್ದೀರಿ ಹೇಳ್ರನ್ನವ್ರೆ ಅಂದ್ರಗಿನ, ಇಲ್ಲರಿ ನಾವು ವಿದ್ಯಾರ್ಥಿ ನಿಲಯ ಕಟ್ಟಬೇಕು, ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಕಟ್ಟಬೇಕು, ನೀವು ಹಣವನ್ನು ಮಂಜೂರಾತಿಯನ್ನು ಮಾಡ್ರಿ ಎಂದು ಕೇಳಿದಂತ ಟೈಮಲ್ಲಿ ರಸ್ತೆಯಲ್ಲಿ ನಿಂತು 50 ಲಕ್ಷ ರೂಪಾಯಿ ಮಂಜೂರಾತಿಯನ್ನು ಮಾಡಿಕೊಡಂತ ಕೆಲಸ ಮಾಡ್ತೀವಿ. 50 ಲಕ್ಷ ರೂಪಾಯಿ. ಅದೇ ರೀತಿಯಲ್ಲಿ ನಾವು ನಮ್ಮ ಮೇದಾರ್ಕ ಇದು ಅಜ್ಜರ ಮಠಕ್ಕೆ, ಚಿತ್ರದುರ್ಗ ಮಠಕ್ಕೆ ಸುಮಾರಾಗಿ ಅವತ್ತು ನಮ್ಮ ಬಸವರಾಜ ಬೊಮ್ಮಾಯಿರು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ನಾವು ಎಲ್ಲರೂ ಕೂಡ ಸೇರಿಕೊಂಡು ಮಠಕ್ಕೆ ಸುಮಾರಾಗಿ 2.5 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅನ್ನಂತ 6 ಕೋಟಿ ಬಂದಿರೋದು, 6 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಕೊಡಂತ ಕೆಲಸ ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಈ ಸಮುದಾಯಗಳು ಏನು ಸಣ್ಣ ಸಣ್ಣ ಸಮುದಾಯಗಳು ಏನಿದಾವೋ ಅವೆಲ್ಲ ಕೂಡ ಮುಂದಕ್ಕೆ ಬರಬೇಕು. ಒಂದು ಅರ್ಥ ಮಾಡಿಕೊಂಡ್ರೆ 51 ಸಮುದಾಯಗಳಲ್ಲಿ ನಮ್ಮ ಮೇದಾರ್ ಸಮುದಾಯನ ಹಾಕಿದ್ರೆ ನಾವು ಕಳೆದೋಗ್ತೀವಿ, ನಾವು ಕಳೆದೋಗ್ಬಿಡ್ತೀವಿ. ಅಲ್ಲಿ ಬಜಾರಲ್ಲಿ ಎಲ್ಲೇನೋ ಊರಿಗೆ ಬಾಂಬೆ ಕರ್ಕೊಂಡೆ ನಮ್ಮ ಮಕ್ಕಳ ಬೀದಿಯಲ್ಲಿ ಬಿಟ್ಟರೆ ನೀನು ಕಳೆದೋಗ್ತಾರೋ ನಮ್ಮ ಸಮುದಾಯ ಕಳೆದೋಗ್ಬಿಡ್ತದೆ. ಆ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದೀವಿ. ಈ ಕಳೆದೋದಂತ ಸಮುದಾಯ ಮುಂದಕ್ಕೆ ಬರಬೇಕಾದ್ರಿಗಿನ ನಾವು ಏನು ಮಾಡಬೇಕನ್ನಂಥದ್ದನ್ನೇ ಅದು ನಿಶ್ಚಯನ ಮಾಡಬೇಕಾಗಿದೆ. ಆ ಸರ್ಕಾರಗಳು ಅನೇಕ ಸವಲತ್ತುಗಳು ಕೊಟ್ಟಂತ ಟೈಮಲ್ಲಿ ಕೂಡ ಸರ್ಕಾರಗಳು ಅನೇಕ ಸವಲತ್ತುಗಳು ಮಕ್ಕಳಿಗೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದೆ, ಮಕ್ಕಳಿಗೆ ಬೇಕಾದಂತ ಹಾಸ್ಟೆಲ್ ಕೊಡ್ತಾ ಇದೆ, ಮಕ್ಕಳಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಯಾರ್ಯಾರಿಗೆ ಇವತ್ತು ST ಜನಾಂಗದವ್ರು ಅಂತೀರಿ, ಆ ST ಜನಾಂಗದಲ್ಲಿ ಬೇಕಾದಂತ ಎಲ್ಲ ಸವಲತ್ತುಗಳು ಸಿಗ್ತಾ ಇದಾವ. ಆದ್ರೆ ನಮ್ಮ ಸಮುದಾಯಕ್ಕೆ ಬರೋ ಒಳಗಡೆನೆ ಅಲ್ಲಿಂದ 100 ರೂಪಾಯಿ ಕಳಿಸಿದ್ರೆ ದಾವಣಗೆರೆ ಬರೋ ಒಳಗಡೆ 1 ರೂಪಾಯಿ ಆಗಿರ್ತದೆ. ಅದು 1 ರೂಪಾಯಿ ನಮ್ಮಲ್ಲಿ ಯಾರು ಹಂಚ್ಕೊಳಕ್ಕಾಗುತ್ತೆ ಹೇಳ್ರಿ? ಹಂಚ್ಕೊಳಕ್ಕಾಗುತ್ತೇನಾ? ನಾವೇನು ದೊಡ್ಡ ವ್ಯಾಪಾರ ಮಾಡಂತ ಜನರ, ಕಸುಬು ಮಾಡಂತ ಜನರ ನಾವೇನ ಬೆಳಗ್ಗೆ ಎದ್ರೆ ಸಾಕು ರೋಡಲ್ಲಿ ಕುತ್ಕೊಂಡು ಬುಟ್ಟಿ ನೇಯ್ಬೇಕು. ಆ ಬುಟ್ಟಿ ನೋಯೋದೆಷ್ಟು, ನಾವು ದುಡಿಯೋದೆಷ್ಟು? ಈಗಿನ ತಾಂತ್ರಿಕನ ಅಂದ್ರಿನ ಈಗಿನ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ನೋಡ್ರಿ. ಅದರಲ್ಲಿ ಕೂಡ ನಮ್ಮ ಸಮುದಾಯದ ಜನರ ಕಸುಬನ್ನು ಮರಿಬಾರ್ದಂತೇಳಿ ಎಲ್ಲಿ ಹೋದ್ರೂ ಕೂಡ ನಮ್ಮವರೆಲ್ಲರೂ ಕೂಡ ಆ ಕಸುಬನ್ನು ಮರಿಲಾರ್ದಂತೆ ಅವತ್ತು ನಮ್ಮ ತಾತ ಮುತ್ತಜ್ಜರು ಏನು ಆ ಬುಟ್ಟಿಯನ್ನು ನೇಯದನ್ನು ಮಾಡಿಕೊಟ್ಟು ಅದೇ ನೇಯಂತ ಕೆಲಸ ಮಾಡ್ತೇವೆ, ಬೇರೆ ಯಾವುದು ಕೆಲಸ ಮಾಡ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯ ಇವತ್ತು ಧಾರ್ಮಿಕವಾಗಿ, ವೈಚಾರಿಕವಾಗಿ ಎಲ್ಲ ಪದ್ಧತಿಗಳು ಹಿಡ್ಕೊಂಡಿದ್ದು ಜೀವನವನ್ನು ಮಾಡ್ತಾ ಇದೀವಿ. ಈ ಸಮುದಾಯ ಮುಂದಿನ ದಿನಗಳಲ್ಲಿ ಇನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಯಬೇಕಾಗಿದೆ. ಎತ್ತರಕ್ಕೆ ಬೆಳೆಯುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಯಾವುದೇ ಚುನಾವಣೆಗಳಾಗ್ಲಿ, ಅದು ಲೋಕಲ್ ಚುನಾವಣೆ ಆಗಲಿ, ಇಲ್ಲಿದ್ರಿನ ರಾಜ್ಯ ಮಟ್ಟದ ಚುನಾವಣೆಗಳಾಗ್ಲಿ, ನಿಮ್ಮ ಮುಂದಾಳತ್ವವನ್ನು ತಗೊಂಡಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅಕಸ್ಮಿತವಾಗಿ ನಾನು ಹೇಳ್ತೀನಲ್ಲ, 15 ಮೀಸಲಾತಿಗಳಲ್ಲಿ ನಿಮ್ಮ ಸಮುದಾಯ ಕೂಡ ಇವತ್ತು ಮೇದಾರ್ ಸಮುದಾಯ ಕೂಡ ಒಂದು ಸಣ್ಣ ಸಮುದಾಯ ಆಗಿರೋ ಕಾರಣ ರಾಮ್ಲೋರೆ ನಮಗೆಲ್ಲ ಒಂದು ಕಡೆ ಅವಕಾಶವನ್ನು ಮಾಡಿಕೊಡ್ರಿ ಅಂದ್ರಿಗಿನ ನಾನು ಮೊದಲನೇ ಸಾಲದಲ್ಲಿ ನಿಂತು ನಿಮಗೆ ಅವಕಾಶವನ್ನು ಮಾಡಿಕೊಡಂತ ಕೆಲಸ ನಾನು ಮಾಡಿಕೊಡ್ತೀನಿ. ಅಕಸ್ಮಿತವಾಗಿ ಸ್ಥಳೀಯವಾಗಿ ನೀವು ಯಾವುದನ್ನ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ಇಲ್ಲಿ ಬೇರೆ ಯಾವುದೇ ಚುನಾವಣೆಗಳಿದ್ರೆ ಕೂಡ ಹೇಳ್ರಿ,
ಅದು ಯಾವುದೇ ಪಾರ್ಟಿ ಇರ್ಲಿ, ಅದು ಯಾವ ಪಾರ್ಟಿ ಇದ್ರು ಕೂಡ ರಾಮ್ಲೋರ್ ಅಂದ ತಕ್ಷಣ ಇಲ್ಲ ಅನ್ನಕ್ ಹೋಗಲ್ಲ. ಖಂಡಿತವಾಗಿ ಅವ್ರು ಹೇಳಿ ನಿಮ್ಗೆ ಅವಕಾಶವನ್ನು ಮಾಡಿಕೊಡಂತ ಕೆಲಸ ಈಗ ರಾಮ್ಲೋ ಮಾಡ್ತೀನಿ. ಇಷ್ಟು ಸಹಾಯ ನಾನು ಮಾಡಿಕೊಡಂತ ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ದೊಡ್ಡ ನಮ್ಮ ಸಮುದಾಯ ಇವತ್ತು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಬಂದಿದ್ರಿ. ಬೇರೆ ಈ ರಾಜ್ಯದಿಂದ ಕೂಡ ಬೇರೆ ರಾಜ್ಯದಿಂದ ಕೂಡ ಬಹಳಷ್ಟು ಮಂದಿ ತಾವು ಬಂದಿದ್ರಿ. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ. ಎಂತ ಕಾರ್ಯಕ್ರಮ ಅಂದ್ರಿಗಿನ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ದೇವಸ್ಥಾನ ಮತ್ತು ವಸತಿ ಶಾಲೆಯ ಇವತ್ತು ಉದ್ಘಾಟನೆ ಮಾಡಂತ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಗಣ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕಿದೆ. ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕೂಡ ಬರ್ತಾರ. ಹಂಗಾಗಿ ನಾನು ವಿನಂತಿಯನ್ನು ಮಾಡಿಕೊಂಡೆ, ನಾನು ಬೆಂಗಳೂರಿಂದ ಬಂದು ಮತ್ತೆ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಜಲ್ದಿ ಮಾತಾಡಿ ಹೋಗ್ತೀನಿ ಅಂತೇಳಿ ಅಜ್ಜೋರ್ನ ಅಪ್ಪಣೆ ಕೇಳಿರೋ ಕಾರಣ ರಾಮ್ಲೋರೆ ತಾವು ಮಾತಾಡಿ ಹೊರಡ್ರಿ, ಅವರೆಲ್ಲರೂ ಬಂದು ಉದ್ಘಾಟನೆಯನ್ನು ಮಾಡ್ತಾರಂದು ತಿಳಿಸಿ ಈ ಕಾರ್ಯಕ್ರಮ ಬಹಳಷ್ಟು ಸಂತೋಷದಿಂದ ಇವತ್ತು ನಾನು ಇಲ್ಲಿ ನೋಡಿ ಬಹಳಷ್ಟು ನನ್ನ ಮೈಯಲ್ಲಿದ್ದಂತ ಎಲ್ಲ ರೋಮಾಂಚನ ಆಗಂತ ಕೆಲಸ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಸಮುದಾಯ ಬೆಳೆಯಲು ಸಲುವಾಗಿ ಎಲ್ಲ ರೀತಿಯಲ್ಲಿ, ಯಾಕಂದ್ರೆ ಇವತ್ತು ಸರ್ಕಾರಗಳು ಅನ್ನಂಥದ್ದು ಇವತ್ತು ನಮ್ಮ ಸಮುದಾಯಗಳ ಹಣವನ್ನು ಸುಮಾರಾಗಿ 187 ಕೋಟಿ ರೂಪಾಯಿ ಹಣ ಈ ಸರ್ಕಾರ ಇವತ್ತು ಲಫ್ಟಾಯಿಸಿತ್ತು. ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಇವತ್ತು ಶಿಕ್ಷಣಕ್ಕೆ ಬೇಕಾದಂತ ಸ್ಕಾಲರ್ಶಿಪ್ ಇಲ್ಲ, ಮಕ್ಕಳಿಗೆ ಬೇಕಾದಂತ ಬೂಟು ಸಾಕ್ಸಿಲ್ಲ, ಉನ್ನತ ಶಿಕ್ಷಣಕ್ಕೆ ಓದ್ತೀವಿ ಅಂದ್ರೆ ಅವರಿಗೆ ಪ್ರೋತ್ಸಾಹನ ಇಲ್ಲ. ಯಾವುದೋ ಮಕ್ಕಳಿಗೆ ಇವತ್ತು ಗಂಗಾ ಕಲ್ಯಾಣಿ ಯೋಜನೆ ಇಲ್ಲ, ಭೂ ಒಡೆತನ ಯೋಜನೆ ಇಲ್ಲ, ಯಾವುದೇ ಒಂದು ಬಡವರಿಗೆ ಸಿಗಬೇಕಾದಂತ ಎಲ್ಲಾ ಸವಲತ್ತುಗಳನ್ನು ಒಬ್ಬೇ ಮಂತ್ರಿ ಭ್ರಷ್ಟಾಚಾರವನ್ನು ಮಾಡಿ 187 ಕೋಟಿ ರೂಪಾಯಿ ಒಬ್ಬೇ ಮಂತ್ರಿ ಭ್ರಷ್ಟಾಚಾರವನ್ನು ಮಾಡಿದ. ನಮ್ಮೆಲ್ಲ ಸಮುದಾಯದ ಹಣ ಒಬ್ಬೇ ಮಂತ್ರಿ ಇವತ್ತು ನುಂಗಿ ಹಾಕಿಬಿಟ್ಟಿದ್ದ. ಆ ಮಂತ್ರಿ ಅಧಿಕಾರವನ್ನು ಕಳ್ಕೊಂಡ. ಯಾಕಂದ್ರೆ ಅದು ನಮ್ಮ ರೊಕ್ಕ, ಅದು ನಮ್ಮ ಸಮುದಾಯದ ರೊಕ್ಕ, ನಮ್ಮ ಮಕ್ಕಳ ರೊಕ್ಕ ತಿಂದಿದ್ದಕ್ಕೋಸ್ಕರವಾಗಿ ಆ ಮಂತ್ರಿ ಅಧಿಕಾರವನ್ನು ಕಳ್ಕೊಂಡ, ಜೈಲಿಗೆ ಕೂಡ ಹೋದ. ಅದು ಬೇರೆ ಪ್ರಶ್ನೆ. ಆದ್ರೆ ಯಾವತ್ತೇನಾಗ್ಲಿ ರಾಜಕಾರಣಿಗಳ ನಂತರ ಶುದ್ಧದಿಂದ ಇರಬೇಕು. ಎಷ್ಟು ಶುದ್ಧ ಇರಬೇಕಂದ್ರೆ ಅಷ್ಟು ಶುದ್ಧವಾಗಿರಬೇಕು. ರಾಜಕಾರಣಿಗಳು ಇವತ್ತು ಬಡವರ ಕೆಲಸ ಅಂದ್ರೆ ದೇವರ ಕೆಲಸ ಅನ್ಕೋಬೇಕು. ಆದ್ರೆ ಸರ್ಕಾರದ ರೊಕ್ಕ, ಜನರ ರೊಕ್ಕ ಇವತ್ತು ಈ ರೀತಿ ತಿನ್ನೋದ್ರಿಂದ ನಮ್ಮ ಮಕ್ಕಳಿಗೆ ಇವತ್ತು ಅನ್ಯಾಯವನ್ನು ಮಾಡಂತ ಕೆಲಸ ಇವತ್ತು ಮಂತ್ರಿಗಳು ಮಾಡಂತ ಕೆಲಸ ಮಾಡಿದಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಮುದಾಯದ ಸಲುವಾಗಿ ಎಲ್ಲಾ ರೀತಿಯಲ್ಲಿ ಕೂಡ ಪರಮ ಪೂಜ್ಯರ ಜೊತೆಲಿ ಹಿರಿಯರ ಜೊತೆಲಿ ನಾನು ನಿಲ್ತೀನಿ. ಈ ಸಮುದಾಯಕ್ಕೆ ಒಳ್ಳೇದಾಗಂತ ವಿಚಾರದಲ್ಲಿ ನಾನು ಶ್ರೀರಾಮನು ಮುಂದಿನ ಸಾಲದಲ್ಲಿ ಇರ್ತೀನಿ ಅನ್ನಂತ ಮಾತುಗಳನ್ನು ಹೇಳ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.